ಎಚ್ಚರಿಸುವಂತಹ ಕೆಲಸ ಪ್ರತಿ ಹಂತದಲ್ಲಿ ಮಾಡಬೇಕು. ಈ ವಕೀಲರ ಪ್ರತಿಭಟನೆ ವಿಚಾರದಲ್ಲಿ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆಯಾ? ನಿದ್ದೆ ಮಾಡ್ತಾ ಇದ್ರೆ ಆ ನಿದ್ದೆಯಿಂದ ಎಚ್ಚರಿಸುವ ಕೆಲಸ ತಮ್ಮಿಂದ ಆಗತ್ತಾ? ನಿದ್ದೆ ಮಾಡ್ತಾ ಇದ್ರೆ ಎಬ್ಬರಿಸಬಹುದು. ಇದೊಂಥರ ಸತ್ತೋದಂಗೆ ಕಾಣಿಸ್ತಾ ಇದೆ. ಸತ್ತೋಗಿರೋ ತರ ಇದಾರೆ. ಒಂಥರ ಇಡೀ ಸರ್ಕಾರ ದುಡ್ಡುಗೋಸ್ಕರ ಪೋಸ್ಟಿಂಗ್ಗಳು ಕೊಟ್ಟು ಅಧಿಕಾರಿಗಳು ಆಡಿದ್ದೆ ಆಟ, ಅವ್ರು ಆಡಿದ್ದೆ ಪಾಡಿದ್ದೆ ಪಾಠ ಅನ್ನೋ ರೀತಿ ಇವತ್ತು ರಾಜ್ಯದಲ್ಲಿದೆ. ಅದರ ರೂಪನೇ ಇಲ್ಲಿ. ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, MP ಇರ್ಬೋದು, ಈ ತರ ಕಳೆದ ಒಂದು 10-15 ದಿನದಿಂದ ನಡೀತಾ ಇರೋ ಘಟನೆ ಇದು. ಮಾಡ್ತಾ ಇರೋರು ಯಾರು? ನ್ಯಾಯವಾದಿಗಳೆಲ್ಲ ಮಾಡ್ತಾ ಇರೋರು. ನ್ಯಾಯವಾದಿಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲೋಗ್ಬೇಕು ಅವರು? ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಜನಗಳನ್ನ ತಳ್ತಾ ಇದೆ. ಗೂಂಡಾ ರಾಜ್ಯ ಆಗ್ತಾ ಇದೆ. ಒಂದು ರೀತಿ ಗೂಂಡಾ ರಾಜ್ಯ. ನಾವ್ಯಾರೋ ಬೇರೆ ನಮ್ಮ ಪಾರ್ಟಿಯವರು ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನ ಕೆಟ್ಟ ಪದ ಅಲ್ಲ, ತೆಗಳಿದಕ್ಕೋಸ್ಕರ 20 ಜನದ ಮೇಲೆ ಕೇಸ್ ಹಾಕಿದ್ದಾರೆ. 20 ಜನದ ಮೇಲೆ ತೆಗಳಿದ್ಕೆ. ಅವ್ರು ಯಾರೋ ಕರಸೇವಕ ಒಬ್ಬ ಪಾಪ 2 ಕೈ ಆಪರೇಷನ್ ಆಗೈತೆ ಅವನಿಗೆ. ದಿನ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಬೇಕು. ಅವನು ಕರಸೇವೆಯಲ್ಲಿ 31 ವರ್ಷದಿಂದ ಭಾಗಿಯಾಗಿದ್ದ ಅಂತೇಳಿ ಅವನ ರಾತ್ರೋರಾತ್ರಿ ಎತ್ತಾಕೊಂಡು ಹೋಗಿ ಜೈಲಿಗೆ ಕಳಿಸ್ಬಿಡ್ತಾರೆ. 31 ವರ್ಷ ಆದ್ಮೇಲೆ ಈ ಘಟನೆ ನಡೆದು 20 ದಿನ ಆಗೈತೆ. ಏನೂ ಇಲ್ಲ, ದ್ವೇಷ ಅಷ್ಟೇ. ಒಂದ್ ರೀತಿ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಓಲೈಕೆ ಮಾಡುವಂತ ರಾಜಕಾರಣ. ಯಾವುದೋ ಒಂದು ಸಮುದಾಯನ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ. ನನ್ಗನ್ಸ್ತತೆ ಕಾಂಗ್ರೆಸ್ ಅಲ್ಲಿ ಅದೇನೋ ಮಾಡ್ಕೊಂಡಿದಾರಲ್ಲ, INDA ಏನೋ, ಕೊನೆಗೆ ಐಯೇ ಉಳಿಯೋದು ಅವ್ರ ಹತ್ರ ಕೈ. ಅದ ಅಂದೆ, ಇನ್ನೆಲ್ಲ AD ಎಲ್ಲ ಔಟವ. ಈಗ ಯಾರು ಇಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದ್ರೆ ಅವ್ರಿಗೆ ಯಾವ್ದಾದ್ರು ಬೆದರಿಕೆ ಇದೆಯಾ, ಒತ್ತಡ ಇದೆಯಾ? ಮೇಲಿನಿಂದ ಆದೇಶ ಬರಬೇಕು. ಆದೇಶ ಬರೋವರೆಗೂ ಇಲ್ಲೇನು ನಡೆಯಲ್ಲ. ಮೊನ್ನೆ ನಾನು ಹಾವೇರಿಗೆ ಹೋಗಿದ್ದೆ. ಹಾವೇರಿಗೆ ಹೋದಾಗ ಸಿದ್ದರಾಮಯ್ಯನವರು ಅಲ್ಲಿ ಮೀಟಿಂಗ್ ಮಾಡದಂತೆ. MLA ಕರೆದ್ಬಿಟ್ಟು, ನೋಡಪ್ಪ ಇನ್ಮೇಲೆ ಪೊಲೀಸ್ ಸ್ಟೇಷನ್ ಎಲ್ಲ ನೀನೇ ನೋಡ್ಕೋ ಅಂತ ಹೇಳಿದ್ರಂತೆ. ಅಂದ್ರೆ ಪೊಲೀಸ್ ಸ್ಟೇಷನ್ಗಳಿಗೆ MLAಗಳು ಸರ್ಕಲ್ ಇನ್ಸ್ಪೆಕ್ಟರ್. ಈಗ ಈ ಒರಿಜಿನಲ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, ಅವನು 3 ಸ್ಟಾರು ಇಲ್ಲ, 2 ಸ್ಟಾರು ಇಲ್ಲ. ಕಾಂಗ್ರೆಸ್ MLAಗಳು ಇವತ್ತು ಪೊಲೀಸ್ ಸ್ಟೇಷನ್ಗಳನ್ನ ರದ್ದು ಮಾಡಬೇಕು. ಏನಾಗ್ಬೋದು ಸ್ಥಿತಿ? ಕರ್ನಾಟಕ ಸ್ಥಿತಿ ಏನಾಗ್ಬೋದು? ಗೂಂಡಾ ರಾಜ್ಯ ಆಗ್ತೈತಾ? ಏನಾಗ್ತೈತೆ ಅಂತ ನೋಡಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅವರು ಇಲ್ಲಿ ಯಾರನ್ನೋ ಒಬ್ಬರನ್ನ ಸೇಫ್ ಗಾರ್ಡ್ ಮಾಡಬೇಕು. ಮುಂದೆ ಚುನಾವಣೆ ಬರ್ತಾ ಇತ್ತು, ಪಾರ್ಲಿಮೆಂಟ್ ಚುನಾವಣೆಗೆ. ಆ ಸಮುದಾಯ ನಮ್ಮ ಜೊತೆ ನಿಲ್ಬೇಕು. ಅವ್ನ್ ಕಳ್ಳನೋ ಸುಳ್ಳನೋ ಅವ್ನ ಪರವಾಗಿ ನಿಂತ್ಕೊಬೇಕು, ವೋಟ್ ಹಾಕ್ಸ್ಕೊಬೇಕಷ್ಟೇ. ಅಷ್ಟು ಬಿಟ್ಟು ಇದರಲ್ಲಿ ಏನೂ ಇಲ್ಲ. ವೋಟ್ ಪಾಲಿಟಿಕ್ಸ್ ಬಿಟ್ರೆ ಇಲ್ಲ. ಇವತ್ತು ರವಿಕುಮಾರ್ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ವಿಧಾನಸಭೆಯಲ್ಲಿ. ಅಲ್ಪಸಂಖ್ಯಾತರ ನಿಗಮಕ್ಕೆ ಎಷ್ಟು ಹಣ ಕೊಡ್ತಾ ಇದ್ದೀರಾ, ಬಹುಸಂಖ್ಯಾತರಿಗೆ ಏನು ಅಂತ. ಅವ್ರು ಹೇಳಿದ್ದಾರೆ, ಅಲ್ಪಸಂಖ್ಯಾತರ ಅನ್ನೋದು ನೋಡಿದಿರಿ, ಬಹುಸಂಖ್ಯಾತರ ಅಂತ ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಆ ಪದ್ಧತಿ ಕ್ವಶನ್ ಆನ್ಸರ್ ಬಂದಿದೆ. ಅಂದ್ರೆ ಎಷ್ಟು ದುರಾಂಕಾರ ಇವರಿಗೆ, ಎಷ್ಟು ಕೊಬ್ಬು ಅಂತ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ, ಅಧಿಕಾರಿಗಳಿಗೆ. ಅಂದ್ರೆ ಇಷ್ಟು ದಿನ ಸಾವಿರಾರು ಭಾಷಣಗಳಾಗಿದೆ, ಸಾವಿರಾರು ಸಮಾವೇಶಗಳಾಗಿದೆ. ಬಹುಸಂಖ್ಯಾತರೇನು, ಅಲ್ಪಸಂಖ್ಯಾತರೇನು, ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಬರ್ತದೆ, ಇವೆಲ್ಲ ಡೆಫಿನಿಷನ್ ಆಗಿರುವಂಥದ್ದು. ಅಂದ್ರೆ ಸರ್ಕಾರ ಇವತ್ತು ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಈಗೆಲ್ಲ ಸರ್ವೆನು ಬಂದ್ಬಿಟ್ಟಿದೆ. ಇಲ್ಲಿ ಎಷ್ಟು ಚಾನಲ್ ಹಿಡಿದಿದ್ರೋ ಅಷ್ಟು ಚಾನಲ್ ಸರ್ವೆ ಬಂದ್ಬಿಟ್ಟಿದೆ. ಇದುವರೆಗೂ ಯಾವ ಚಾನಲ್ ಅನ್ನ ಅವ್ರಿಗೆ ಅವ್ರ ಯೋಗ್ಯತೆಗೆ 4 ಸೀಟ್ ಮೇಲೆ ಬಂದಿದೆ. ಯಾವ ಚಾನಲ್ ಅನ್ನ 4 ಸೀಟ್ ಮೇಲೆ ಬಂದಿಲ್ಲ. ಇನ್ನೊಂದು ಬರ್ಬೇಕಾಯ್ತು. ನಾನು ಹೇಳೋದು 5 ಬಂದಿದ್ದು ಚಂದ ಇತ್ತು. ಚಟ್ಟ ಕಟ್ಟಿ ಒಬ್ಬ ಮಡಕೆ ಹೊತ್ಕೊಂಡು ಹೋಗಕ್ಕೆ ಕರೆಕ್ಟ್ ಆಗಿರೋದು. ಬಂದಿ ಸರ್ವೆ ಎಲ್ಲ 4 ತೋರಿಸ್ತಾವ್ರೆ. ಚಟ್ಟ ಎತ್ಕೊಂಡು ಹೋಗಕ್ಕೆ ಎಷ್ಟು ಬೇಕೋ ಅಷ್ಟೇ ತೋರಿಸ್ತಾವ್ರೆ.
ಅಂತ ಪಾರ್ಟಿ ಇವತ್ತು ದೇಶದಲ್ಲಿ ಒಬ್ಬೊಬ್ಬ ಲೀಡರ್ಗಳೇ ಖಾಲಿ ಆತಾವ್ರೆ, ಯಾರು ಉಳಿದಿಲ್ಲ. ಇವರು ಏನ್ ಸೋನಿಯಾ ಗಾಂಧಿಗೆ ಕ್ಲೋಸೆಸ್ಟ್ ಅಂತ ಇದ್ರು, ಆಮೇಲೆ ರಾಹುಲ್ ಗಾಂಧಿಗೆ ತಿಕ್ಕೆಸ್ಟ್ ಅಂತ ಇದ್ರು. ತಿಕ್ಕು ಇಲ್ಲ, ಕ್ಲೋಸು ಇಲ್ಲ, ಎಲ್ಲ ಪಲಾಯನ ಆತಾ ಇದೆ. ಇವು ಫರೂಕ್ ಅಬ್ದುಲ್ಲಾ ಅಂತವರು ಕಾಂಗ್ರೆಸ್ನವ್ರನ್ನ ಚೀಮಾರಿಯಾಗಿ ಕಳಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಕಾಂಗ್ರೆಸ್ ಅವ್ರಿಗೆ ನಿಮ್ 40 ಸೀಟ್ ಇರೋದ್ ಉಳಿಸ್ಕೊಳ್ರಯ್ಯ, ನನ್ನ ಹತ್ರ ಬಂದು ಸೀಟ್ ಕೇಳ್ಬಿಟ್ರಿ ಅಂತ ಅವ್ರು ಹೇಳಿರೋದು, ನಾನಲ್ಲ. ನಾನೇ ಆಮೇಲೆ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿರ. ಅಖಿಲೇಶ್ ಯಾದವ್ ಅವರು ಮಾಯಾವತಿ ಮೊದಲೇ ಓಟ ಔಟಿದ್ರು, ಸವಾಸ ಬೇಡ ಅಂದ್ಬಿಟ್ಟು. ಅಖಿಲೇಶ್ ಯಾದವ್ ಆಯ್ತು, ಎಲ್ಲರೂ ಒಬ್ಬೊಬ್ರೆ ಖಾಲಿ ಮಾಡ್ತಾ ಇದ್ರು. ಇವ್ರು ದುರಂಕಾರ ಮಾತ್ರ ಇಳಿದಿಲ್ಲ. ದುರಂಕಾರ ಯಾವಾಗ ಈ ತರ ಮೆರಿತಾ ಇದಾರೋ ಅವನತಿ ಕಾದಿರ್ತದೆ. ಅಹಂಕಾರದಿಂದ ಯಾರ್ಯಾರು ಮೆರೆದಿದ್ದಾರೆ ಈ ರಾಜ್ಯದಲ್ಲಿ ಅವ್ರಿಗೆಲ್ಲರಿಗೂ ಅವನತಿ ಕಾದೇ ಇರ್ತದೆ. ದೇವರೊಬ್ಬ ಇದ್ದಾನೆ. ಇವತ್ತು ಕಾನೂನು ಹೋರಾಟ ಏನ್ ಮಾಡ್ತಾ ಇದ್ದೀರಾ ಲಾಯರ್ಸ್, ವಕೀಲರು, ಅವರಿಗೆ ನಾವು ಬೆಂಬಲ ಸೂಚಿಸೋಕೋಸ್ಕರ ನಾವು ಬಂದಿದ್ದೀರಿ. ಅವರಲ್ಲಿ ನ್ಯಾಯ ಇದೆ ಅಂತ ನಾವು ಬಂದಿದ್ದೀವಿ. ಒಂದೇ ಒಂದು ಫೈನಲ್ ಕ್ವಶನ್, ನಾವು ಕಂದಾಯ ಸಚಿವರಾಗಿ ಎಲ್ಲವನ್ನ ನೋಡಿದ್ದೀರಿ, ಇವೊಂದು ಗೃಹ ಇಲಾಖೆ ಬಗ್ಗೆ ಅನುಭವ ಇದೆ. ತಾವು ಈ ಕೇಸನ್ನು ಯಾವ ರೀತಿ ನೋಡ್ತೀರಿ, ಏನ್ ಆಗ್ಬೇಕಾಗಿತ್ತು ಸರ್? ಈ ಕೇಸಲ್ಲಿ ಸರ್ಕಾರ ಬದುಕಿದ್ರೆ, ಪೊಲೀಸ್ ಇಲಾಖೆ ಬದುಕಿದ್ರೆ ಒತ್ತಡ ಮಾಡಬಹುದು. ಎಲ್ಲಾ ಸಂದರ್ಭದಲ್ಲೂ ಒತ್ತಡಗಳು ಬಂದೇ ಬರ್ತದೆ ಪೊಲೀಸ್ ಅಧಿಕಾರಿ. ಆದ್ರೆ ನಾವಿದ್ದಾಗ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ಗಳಿಗೆ ನಾನು ಯಾವತ್ತೂ ಫೋನೇ ಮಾಡ್ತಾ ಇರಲಿಲ್ಲ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನಮ್ಮ ಪಾರ್ಟಿಯವರೇ ಆದಾಗ, ಮಂಗಳೂರಲ್ಲಿ ಒಂದು ಪಬ್ ಗಲಾಟೆ ಆದಾಗ, ನಮ್ಮ ಬಜರಂಗದ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂದಾಗ ಅವ್ರನ್ನ ಅರೆಸ್ಟ್ ಮಾಡಿ ಗೂಂಡಾ ಹಾಕ್ತೆ ನಾನು. ಆ ಯೋಗ್ಯತೆ ಕಾಂಗ್ರೆಸ್ ಅವರು ತೋರಿಸಬೇಕೀಗ. ನ್ಯಾಯ ಕೊಡೋದ್ರಲ್ಲಿ ಪೊಲೀಸರು ಹಿಂಜರಿಕೆ ಮಾಡಬಾರ್ದು. ಸರ್ಕಾರ ಇರ್ತದೆ. ಈ ಸರ್ಕಾರ ಬಹಳ ದಿನ ನಾನು ನೋಡಿದ್ದೀನಿ, ವಿಧಾನಸೌಧದಲ್ಲಿ ಬಂದಂತವ್ರು ಎಲ್ಲರೂ ಹೇಳಿದ್ರು ಮುಖ್ಯಮಂತ್ರಿ ನಾನೇ 50 ವರ್ಷ 100 ವರ್ಷ, ಒಬ್ರು ಇರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇರ್ತತೆ. ಇವ್ರೇನೋ ತಿಳ್ಕೊಂಡಿರ್ತಾರೆ ನಾವೇ ಇರ್ತೀರಿ ಅಂತ. ಹೇಳಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ ಯಾವಾಗ ಏನಾಗ್ತೈತೋ. ಈ ಕಾಂಗ್ರೆಸ್ ಅನ್ನ ಒಡೆಯಕ್ಕೆ ಏನ್ ಬೇರೆ ಪಾರ್ಟಿಯವ್ರು ಬೇಕಿಲ್ಲ, ಅವ್ರ ಪಾರ್ಟಿಯವರೇ ಬೇಕಾದಷ್ಟು ಜನ ಗುನ್ನಾಯಿಕಕ್ಕೆ ರೆಡಿಯಾಗಿ ನಿಂತವ್ರೆ. ಬೆನ್ನಿಗೆ ಹೇಗೆ ಕುಮಾರಸ್ವಾಮಿ ಅವರಿಗೆ ಚೂರಿ ಹಾಕಿದ್ರು ಹಂಗೆ ಚೂರಿ ಹಾಕಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಅವರು. ಅದರಿಂದ ಈ ಸರ್ಕಾರ ಅವ್ರು ಏನ್ ತಿಳ್ಕೊಂಡಿದ್ದಾರೆ, ದುರಂಕಾರ ನಮ್ದು ಹೇಳ್ದಂಗೆ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಬಹಳ ದಿನ ಉಳಿಯಲ್ಲ ಈ ಸರ್ಕಾರ, ಬಹಳ ದಿನ ಉಳಿಯಲ್ಲ. ಆ ಪಾರ್ಟಿಯವರೇ ಅವ್ರನ್ನ ಮಣ್ಣು ಮುಕ್ಕಿಸ್ತಾರೆ. ನಾನು ಅಧಿಕಾರಿಗಳಿಗೆ ಹೇಳೋದು, ನೋಡಿ, ನೀವು ಅಧಿಕಾರಿಗಳಾಗಿ ಬಟ್ಟೆ ಹಾಕೊಂಡಿದ್ದೀರ, ಕಾಕಿ ಬಟ್ಟೆ, ನೀವು ನ್ಯಾಯ ಕೊಡಬೇಕು. ಅವಾಗೇ ಜನಗಳಿಗೆ ಒಂದು ನಂಬಿಕೆ ಬರೋದು. ಇವತ್ತು ಲಾಯರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀವು ಕಾನೂನು ಪ್ರಕಾರ ಯಾರು ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕೇಸ್ ಮಾಡಬೇಕಾಯ್ತು. ಅದು ನ್ಯಾಯ. ಆ ನ್ಯಾಯನ ಕೇಳಕ್ಕೆ ನಾವೆಲ್ಲ ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.